ಆಶೀರ್ವಾದದಿಂದ ನಮ್ಮ ತಾಲೂಕಿನ ಅಣ್ಣ ಅಣ್ಣ ಕುಂದ್ರಣ್ಣ ನಮ್ಮ ತಾಲೂಕಿನ ಇತಿಹಾಸದ ಮೊದಲ ಮಂತ್ರಿ ಆದ ನಾನು. ಇದುವರೆಗೂ ನಮ್ಮ ತಾಲೂಕಿನ ಯಾರು ಮಂತ್ರಿ ಆಗಿಲ್ಲ. ಆಶೀರ್ವಾದ ನೀವು ಕೊಟ್ಟ ಮತದಾರರಿಂದ ನಾನು ಕುಮಾರಣ್ಣನ ದೊಡ್ಡವರ ಆಶೀರ್ವಾದದಿಂದ ನನ್ನ ತಾಲೂಕಿನ ಪ್ರಥಮ ಮಂತ್ರಿಯಾಗಿ ಆಯ್ಕೆಯಾದ. ನನ್ನ ಮೇಲೆ ದೊಡ್ಡ ಜವಾಬ್ದಾರಿ. ಹಾಗಾಗಿ ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ, ನನ್ನನ್ನು ಯಾಕೆ ಸೋಲಿಸಿದ್ರಿ ನೀವು, ಏನು ನಾನು ಕೆಲಸ ಮಾಡಲಿಲ್ಲ ಅಂತ ಸೋಲಿಸಿದ್ರು, ಯಾಕೆ ಒಂದೊಂದ್ಸಲ ನನಗೆ ಏನು ಅಂತ ಗೊತ್ತಾಗಲಿಲ್ಲ. ಒಂದೊಂದು ಸನ್ನಿವೇಶ ಒಬ್ಬೊಬ್ಬರಿಗೆ ಒಂದೊಂದು ಪಾಠವನ್ನು ಕಲಿಸ್ತದೆ. ನಾನು ನಮ್ಮ ಬಸ್ಸಾಪುರ ಬಸ್ಸಾಪುರ ಅಂತ ಹಳ್ಳಿ ಹರಿಜನ ವಾರ್ಡದಲ್ಲಿ ಭಾಷಣ ಮಾಡ್ತಾ ಇದ್ದೆ. ಒಬ್ಬ ವ್ಯಕ್ತಿ ಬಂದ, ನಾನು ನಿಮ್ಗೆ ಓಟ್ ಹಾಕೋದಿಲ್ಲ, ಮತ್ತೆ ಯಾರಿಗೆ ಹಾಕ್ತೀಯಪ್ಪ ಅಂದ್ರೆ ಕುಮಾರಣ್ಣಗೆ ಹಾಕ್ತೀನಿ ಅಂತ. ನನಗೆ ಆಶ್ಚರ್ಯ ಹೋಗ್ಬಿಟ್ಟು ಅವ್ರು ಎಷ್ಟು ಮುಕ್ತಾಗಿಲ್ಲ ಇವರಿದ್ದರೆ ನನ್ನ ಮಗ, ಅವ್ರ ಮಗನಾಗಿದ್ದರೆ ನಾನು ಕೂಡ ಮಾತಾಡುವ. ನನಗೆ ಆಶ್ಚರ್ಯ ಆಯ್ತು, ಎಲ್ಲಿ ಕುಮಾರಣ್ಣ ಎಲ್ಲಿ ಇವನು, ಅವ್ನು ಇಷ್ಟು ಮುಗ್ದಾದಲ್ಲ, ಕುಮಾರಣ್ಣನ ಕ್ಯಾಂಡಿಡೇಟ್ ನಾನು ಅನ್ನೋದು ಗೊತ್ತಿಲ್ಲ ಅವ್ರು. ನಾನು ಕೆಳಗೆ ಭಾಷಣ ಬಿಟ್ಟು ಹೋಗಿ ಎದಕ್ಕೆ ಹಾಕ್ತೀನಿ ಕುಮಾರಣ್ಣ ಅಂತ ಕೇಳಿದೆ. ಏನ್ ಮಾತಾಡ್ತೀರಿ, ನನ್ನ ಮಗನ ಯಾವುದೇ ಆಸ್ಪತ್ರೆಗೆ ಇಡಲಿಲ್ಲ, ಧರ್ಮದರ್ಶನ ಎತ್ಕೊಂಡು ಹೋದ್ರೆ ನನ್ನ ಮಗನ ಆಸ್ಪತ್ರೆಗೆ ಸೇರಿಸಿ ಜೀವ ಉಳಿಸ್ಯಾರ, ಅದಕ್ಕೆ ಹಾಕ್ತೀನಿ. ಎಲ್ಲಿಯ ಕುಮಾರಣ್ಣ, ಎಲ್ಲಿಯ ಇವನು ಆತ ಮಾಡುವ ಕೆಲಸಗಳು, ಆವತ್ತಿನಿಂದ ನಾನು ಇವತ್ತಿನವರೆಗೆ ನನ್ನ ಫೋನ್ ಸ್ವಿಚ್ ಆಫ್ ಮಾಡೋದಿಲ್ಲ. ಆ ಕರೆಗಳು ನನಗೆ 100 ಬರ್ತಾವೆ, ಹೌದಿಲ್ಲ? ನಿಮ್ಗೆಲ್ಲರಿಗೂ ಗೊತ್ತೈತೆ ನನ್ನ ಫೋನ್ ಸ್ವಿಚ್ ಆಫ್ ಇರ್ತೈತೆ, ಎಂದೂ ಸ್ವಿಚ್ ಆಫ್ ಮಾಡೋಂಗಿಲ್ಲ. ಅದು ನಾನು ಕಲಿತ ಪಾಠ ಕುಮಾರಣ್ಣ. ಇವತ್ತಿಗೂ ನಾನು ಒಂದು ವಾರದಾಗ 10 ಮಂದಿನಾದರೂ ಆಸ್ಪತ್ರೆಗೆ ಕಳಿಸಿರ್ತೀನಿ. ಅವ್ರ ಫೋನ್ ಕರೆಗಳು ಬರ್ತಾವೆ, ಎಲ್ಲಾದ್ರೂ ಆಕ್ಸಿಡೆಂಟ್ ಆದ್ರೂ ಫೋನ್ ಕರೆ ಬರ್ತಾವೆ, ಕೆಲವು ಕರೆನೂ ಬರ್ತಾವ. ರಾತ್ರಿ 11 ಫೋನ್ ಮಾಡಿದ್ದ, ಅದಕ್ಕೆ ಥ್ಯಾಂಕ್ಸ್ ಅಣ್ಣ, ನಾ ಎತ್ತಿಬಿಟ್ಟು ಫೋನ್ ಅಂದೆ. ಎದಕ್ಕೂ ಅಂದೆ, ನನ್ನ ದೋಸ್ತ್ ಎತ್ತಾಗಿಲ್ಲ, ನೀನು ಎತ್ತಿಬಿಟ್ಟು ಸಾಕು ಅಂತ ಫೋನು ಬರ್ತಾವ. ಇರಲಿ, ಅವನ ಅಭಿಮಾನದಿಂದ ಎಲ್ಲ ಕುಂತ ಊಟ ಮಾಡಿದಂತ ಎತ್ತಲ್ಲ ಜಗಳ ಆಡಿ ಇಷ್ಟು ಫೋನ್ ಎತ್ತಿದೆಯಲ್ಲ. ಹಾಗಾಗಿ ಇವತ್ತು ನನಗೆ ಬಹಳ ಆಶ್ಚರ್ಯ ಅನಿಸ್ತೈತೆ. ನಿಮ್ಮ ಊರಿನಲ್ಲಿ ಇಲ್ಲಿ ಬಂದಿರಿ, ಎಲ್ಲ ಊರಲ್ಲಿ ಯಾವುದಾದ್ರೂ ಒಂದು ಊರು ನಾನು ಕೆಲಸ ಮಾಡಿದ ಊರಿದ್ರೆ ನಾನು ಇವತ್ತ ರಾಜೀನಾಮೆ ಕೊಟ್ಟು ಕುಡಿಯುವ ನೀರಿಲ್ಲದ, ಶಾಲೆಗಳಿಲ್ಲದ, ಸರ್ವರೂ ರಸ್ತೆಗಳಿಲ್ಲದ, ವಿದ್ಯುತ್ ಶಕ್ತಿ ಇಲ್ಲದ ಒಂದು ಗ್ರಾಮ ಇಲ್ಲ ನನ್ನ ಕ್ಷೇತ್ರದಲ್ಲಿ. ಎಲ್ಲ ಊರಿಗೆ ರಸ್ತೆಗಳನ್ನು ಮಾಡಿರಲಿಲ್ಲ, ಮಾಡಿನೇ ಇಲ್ಲ. 10-20 ಗುಡಿಸಿ ಇದ್ದಲ್ಲಿ ಟಾರ್ಗೋಡ್ ಮಾಡಿಕೊಟ್ಟಿ. ಸಿಂಧನೂರು ನಗರದಾಗ ನೀವು ಅಡ್ಡಾಡಿದ್ರೆ ಕೈಯ ಚಕ್ರದಿಂದ ಅಡ್ಡಾಡ್ತಿದ್ರಿ, ಗಾಡಿ ಹೋಗಕ್ಕೆ ಬರ್ತಿದ್ದಿಲ್ಲ. ಇವತ್ತು ಯಾವ ಊರಿಗೆ ಹೋಗ್ರಿ ಟಾರ್ಗೋಡ್ ಅದವ ಇಲ್ಲ. ಸಿಂಧನೂರು ನಗರ 85-90%. ಸಿಂಧೂರಾಗ ಏನು ಬಿಲ್ಡಿಂಗ್ ಕಾಣ್ತಾವ ಅವೆಲ್ಲ ಬಿಲ್ಡಿಂಗ್ ನಾನು ಕಟ್ಟಿದ್ದೆ. ಹೌದೇ? ಮಿನಿ ವಿಧಾನಸೌಧ ನಾನು ಕಟ್ಟಿ, ಪೊಲೀಸ್ ಸ್ಟೇಷನ್ 2 ಅಲ್ಲ, ಅದು ಮಾಡಿದ ಮೇಲೆ ಪ್ಲಾಟ್ಗಳು ಡಬಲ್ ರೇಟ್ ಆಗ್ಯಾವ. ನಮ್ಮ ಡ್ಯೂಟಿ ನಾವು ರೋಡ್ ಮಾಡೋದು ಮಾಡಿದ್ದೀವಿ. ಎಲ್ಲ ಬಿಲ್ಡಿಂಗ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಅಲ್ಲೇ ಅದು ಬಿಲ್ಡಿಂಗ್ ಕಟ್ಟಿದೆ, 2 ಪೊಲೀಸ್ ಸ್ಟೇಷನ್ ಕಟ್ಟಡ ಕಟ್ಟಿದೆ, ಸ್ಟೇಡಿಯಂ ಮಾಡಿದೆ, ನಿಮ್ಮ ಇದು ಇನ್ನೊಂದು ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆಗೆ ಬಂತು. ನಮ್ಮ ಇದು ಮಾಡ್ತಾರಪ್ಪ, ರಂಗಮಂದಿರ ಆಯಿತು. ವೆಟರ್ನರಿ ಒಂದು ಕಾಲೇಜ್ ಮಾಡಿದ ನನ್ನ ಮಿನಿಸ್ಟ್ರಿ ಅಂತ ಹೇಳಿ, ದನಗಳನ್ನು ಅಡ್ಮಿಟ್ ಮಾಡಲಿಕ್ಕೆ ಪ್ರೊವಿಷನ್ ಮಾಡಿ, ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಆಪರೇಷನ್ ಥಿಯೇಟರ್ ಎಲ್ಲ, ಪೆಟ್ಸ್ಗೆ ಒಂದು ವಿಂಗು, ಎನಿಮಲ್ಸ್ಗೆ ಒಂದು ವಿಂಗ್ ಅಂತ ಒಂದು ಕರ್ನಾಟಕದಲ್ಲಿ ಅಂತ ಹಾಸ್ಪಿಟಲ್ ಇಲ್ಲೂ ಇಲ್ಲ. ಅಂತ ಒಂದು ಹಾಸ್ಪಿಟಲ್ ಕಟ್ಟಿ ಡಾಕ್ಟರ್ ಆಗಕ್ಕಾಗಬಹುದು. 8 ಕೋಟಿ ಸ್ಟೇಡಿಯಂ ಮಾಡಿ, ಇವತ್ತು ಆ ಸ್ಟೇಡಿಯಂ ಒಳಗೆ ಹೋಗ್ತಿರೋ ಕಣ್ಣ ನೀವೇ ಬರ್ತಾವೆ, ಹಾಳು ಮಾಡಿಟ್ಟು. ಇವತ್ತು ನಾನು ಎಲ್ಲ ಊರಿಗೆ, ನಿಮ್ಮೂರಿಗೆ ಎಷ್ಟು ಕೋಟಿ ಕೆಲಸ ಮಾಡಿದೆ ಅಂತ ಮಾಹಿತಿ
ಬಂದು ಮಾಹಿತಿ ಕೊಟ್ಟಿದ್ದೀನಿ ಊರಾಗ ಏನೇನು ಕೆಲಸ ಆಗಿದ್ದಪ್ಪ ಇನ್ನೇನಾಗಬೇಕು ಅಂತ. ಅದಕ್ಕೆ ಒಂದೊಂದ್ಸಲ ನನಗೆ ಅನಿಸ್ತದೆ ಕೆಲಸಕ್ಕೂ ಚುನಾವಣೆಗೂ ಸಂಬಂಧನೇ ಇಲ್ಲ. ಕೆಲಸ ಮಾಡೋದೆಲ್ಲ ಗೆದ್ದಿದ್ದೀವಿ ಅನ್ನೋದು ಸುಳ್ಳು. ಅವತ್ತು ಏನು ಸನ್ನಿವೇಶ ಬರ್ತದೆ, ಯಾವುದೋ ಸನ್ನಿವೇಶದಾಗ ಎಲ್ಲೋ ಹೋಗ್ಬಿಡ್ತೀವಿ. ಹಾಗಾಗಿ ಇದಾಗುತ್ತೆ. ಇವತ್ತು ಜೋಳ ಬೆಳೆದ ರೈತರು ಬದುಕುತ್ತೀವಿ ಬಹಳಷ್ಟು ಮಂದಿ. ಇವತ್ತು ಏನು ಪರಿಸ್ಥಿತಿ ಇದೆ ಎನ್ನುವುದು, ನಾನಿದ್ದಾಗ ನಿಮ್ಮ ಜೋಳಗಳು ಒಂದು ತಿಂಗಳದ ಒಳಗಾಗಿ ಖರೀದಿಯಾಗಿ ಮತ್ತೆ ಒಂದು ತಿಂಗಳದ ಒಳಗಾಗಿ ನಿಮಗೆ ದುಡ್ಡು ಸಹಿತ ಬಂದು ವಾರದಾಗ ಒಂದ್ಸಲ ಒಂದು ದುಡ್ಡು ಬಂದವ. ಈಗ ಯಾಕೆ ಆಗ್ತಾ ಇಲ್ಲ? ಈಗ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಸರ್ವನಾಶ ಮಾಡಿರ್ತಾರೆ. ಇದಕ್ಕೆ ಸರ್ಕಾರ ಅಂತಾರೆ. ಇವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಜೋಳ ಕಟಾವಾಗಿ 3 ತಿಂಗಳ ಮೇಲೆ ಕೇಂದ್ರ ಸರ್ಕಾರ ಕೇಳ್ತಾರೆ, ಹೋಗಿ ಪರ್ಮಿಷನ್ ಕೊಡಿ. ಅವ್ರು ಪರ್ಮಿಷನ್ ಬಂದ ಮೇಲೆ ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡೋಕೆ 1 ತಿಂಗಳು 2 ತಿಂಗಳು ಮಾಡ್ತಾರೆ. ಖರೀದಿ ಮಾಡಿದ ಮೇಲೆ ಚೀಲ ತರಿಸಕ್ಕೆ ಹೋಗ್ತಾರೆ. ಚೀಲ ತರಿಸಿದ ಮೇಲೆ ಗಾಡಿಗಳನ್ನು ಹುಡುಕ್ತಾರೆ. ಗಾಡಿ ತರಿಸಿದ ಮೇಲೆ ಗೋಡೌನ್ಗಳನ್ನು ಹುಡುಕ್ತಾರೆ. ಇವರಿಗೆ ಅಧಿಕಾರಿಗಳು, ಇದಕ್ಕೆ ಸರ್ಕಾರ ಅಂತ ಇವತ್ತು ಎಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂದ್ರೆ, ಮೊದಲ ಬೆಳೆದ ರೈತರು 20 ಕ್ವಿಂಟಲ್ ತಗೊಂಡಾರ, ಹಿಂದಗಡೆ ಬಂದರು 15 ಕ್ವಿಂಟಲ್ ಆಗ್ಯಾವ. ಕೆಲವು ರೈತರಿಗೆ 10 ಕ್ವಿಂಟಲ್. ಅವ್ರ ರೈತರಲ್ಲ. ಇವತ್ತು ಎಂತ ಪರಿಸ್ಥಿತಿ ನಿಖಿಲಣ್ಣ 5,000 ರೂಪಾಯಿ ಲಂಚ ಕೊಟ್ಟು ಅವ್ರ ಆಫೀಸ್ ಏನಂದ್ರೆ ಮೊದಲನೇ ಗೇಟ್ ಒಳಗೆ ಎಷ್ಟು ತಿಂಗಳಾದಪ್ಪ? ಡಿಸೆಂಬರ್ ಅಲ್ಲ, ಆಗಸ್ಟ್ 4ನೇ ತಾರೀಕಿಗೆ ಗೇಟ್ ಹೊಡಿತೀವಿ. ಗೇಟ್ ಹೊಡೆದ ಮೇಲೆ ಏನೇನೋ ಎಕ್ಸರ್ಸೈಸ್ 40 TMC ಬಿಟ್ಬಿಟ್ರು, ಖಾಲಿ ಮಾಡಿದ್ರು, ಮತ್ತೆ ಏನೇನೋ ಎಕ್ಸರ್ಸೈಸ್ ಮಾಡಿ ಗೇಟ್ ಹಾಕಿದ್ರು. ಹಾಕಿದ ದಿನ ಸನ್ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಬಂದು ಏನು ರೈತರನ್ನ ಬದುಕಿಸಿಬಿಟ್ಟೆ, ಉಳಿಸಿಬಿಟ್ಟು ಸರ್ಕಾರ ಅಂತ ದೊಡ್ಡ ಭಾಷಣ ಮಾಡಿ 1 ವರ್ಷದಲ್ಲಿ ಎಲ್ಲಾ ಗೇಟ್ಗಳನ್ನು ನಾನು ಬದಲಾಯಿಸ್ತೀನಿ. ಕನ್ನಯ್ಯ ನಾಯ್ಡು ಹೇಳಿದ್ದಾರೆ ಎಲ್ಲಾ ಗೇಟ್ಗಳು ಅದರದವ, ಇವನ್ನೆಲ್ಲವನ್ನೂ ಬದಲಾಯಿಸ್ತೀನಿ. ಆ ಎಲ್ಲಾ ಗೇಟ್ಗಳನ್ನ ನಾವು ಹೊಸ ಗೇಟ್ಗಳನ್ನು ಕೂಡಿಸ್ತೀವಿ ಅಂತ ಭಾಷಣ ಮಾಡಿ ಹೋದ. ಆ ಯೋಗ್ಯತೆಗೆ ಮೂಲದ 1 ಗೇಟನ್ನು ಕುಂದಿಸಕ್ಕಾಗಿಲ್ಲ ಸರ್ಕಾರ ಅಂತ. 1 ಗೇಟ್ ಕುಂದಿಸಕ್ಕಾಗಿಲ್ಲ. 10 ತಿಂಗಳಾದ ಬ್ಯಾಸಿಗೆ 4 ತಿಂಗಳಲ್ಲಿ ಮಕ್ಕಳಿದ್ದೀರಾ, ನಿದ್ದೆ ಮಾಡ್ತಿದ್ದೀರಾ, ಏನು ಮಾಡ್ತಾ ಇತ್ತು ಸರ್ಕಾರ? ಯಾಕೆ ಕುಂದಿಸಕ್ಕಾಗಲಿಲ್ಲ? ಈ ವೈಜ್ಞಾನಿಕ ಇದರಲ್ಲಿ 1 ದಿನಕ್ಕೊಂದು ಮನೆ ಕಟ್ತಾರೆ, 1 ಗೇಟ್ ಕುಂದಿಸಕ್ಕಾಗಲಿಲ್ಲ ನಿಮಗೆ 10 ತಿಂಗಳಾದ್ರೆ. ಇವತ್ತು ಆಟ ಆಡ್ಕೊಂಡ ಕೂತಿರಿ, 40 TMC ಬಂತಂದ್ರೆ ಅದನ್ನೆಲ್ಲ ಗೇಟ್ ಕುಂದಿಸಕ್ಕೆ ಗೊತ್ತಿದ್ದು ಡಿಲೇ ಮಾಡಿದ್ರಿ. 40 TMC ಆದ್ಮೇಲೆ ಅದೇ ಕನ್ನಯ್ಯ ನಾಯ್ಡು ಹೇಳಿದ್ರು ಈ ಗೇಟ್ ಕುಂದಿಸಕ್ಕೆ ಬರಲಿಲ್ಲ, ಮುಂದಿನ ಬ್ಯಾಸಿಗೆ ಕುಂದಿಸ್ಬೋದು. ನಾವು ಏನಾದ್ರೆ ಅನಾಹುತರಾದ್ರೆ ಯಾರು ಜವಾಬ್ದಾರಿ? ಅಲ್ಲ, ನನಗೆ ಇನ್ನೊಂದು ದೊಡ್ಡ ವಿಚಿತ್ರ ಅನಿಸಕತ್ತದೆ. ಈಗ 2ನೇ ಬೆಳೆ ಬಗ್ಗೆ ಈಗ ಯಾಕೆ ಚರ್ಚೆ ಬರ್ತದೆ? ಮೊದಲನೇ ಬೆಳೆಗೆ ಎಷ್ಟು ಬಿಡ್ತೀರಿ ಅನ್ನೋದು ಈಗ ಭಾಷೆ ಮಾಡಿಕೊಂಡ್ಬಿಡ್ತಾರೆ ನಮ್ಮ ಮೇಲೆ. 2ನೇ ಬೆಳೆ ಇಲ್ಲ, 2ನೇ ಬೆಳೆ ಇಲ್ಲ. ಯಾರು ಹೇಳಿದ್ರು 2ನೇ ಬೆಳೆ ಇಲ್ಲ ಅಂತ? ICC ಮೀಟಿಂಗ್ ತೀರ್ಮಾನ ಮಾಡಿದ್ರೆ ಯಾವ ಆಧಾರ ಮೇಲೆ ತೀರ್ಮಾನ ಮಾಡ್ತೀರಿ 2ನೇ ಬೆಳೆ ಇಲ್ಲ ಅಂತ? 2ನೇ ಬೆಳೆ ಇಲ್ಲ ತೀರ್ಮಾನ ಮಾಡಿ ನೀವ್ಯಾರು? ಪ್ರಕೃತಿ ನೀರು ಕೊಟ್ಟು ನೀವು ಕೊಡೋದಿಲ್ಲ, ಕೊಡಲಿಲ್ಲ ಅಂದ್ರೆ ನಿಮ್ಗೆ ಕೊಡ್ತೀವ? ನೀರು ಹೆಂಗ್ ತರಬೇಕು ನಿಮ್ಗೆ ಗೊತ್ತೈತೆ? ಭಾಷೆ ಮಾಡ್ತೀರಲ್ಲ, ನಾಳೆ ಕೂಡ ಜೇಬಿಗೆ 1 ನೀರು ಕೊಡೋಕೆ ಹೇಳ್ತೀರಲ್ಲಪ್ಪ, ನಿಮ್ಗೆ ಕೊಟ್ಟೇ ಇಲ್ಲ. ನೀರು ತಗೊಂಡಿಲ್ಲ, ನೀರು ಕೊಟ್ಟೇ ಇಲ್ಲ. 6-10 TMC ಭದ್ರಾದ ನೀರು ತಂದು ನಿಮ್ಮ ಬೆಳೆ ಉಳಿಸಿವಿ. ಇದು ಕುಮಾರಣ್ಣನ ರೈತ ಪರ ಕಾಳಜಿ. ಇವತ್ತು ತರಕಾಗುತ್ತೆ ನೀರಿಲ್ಲ, 2ನೇ ಬೆಳೆಗೆ ಅದಕ್ಕಿಲ್ಲ. ಇವತ್ತು ಮೀಟಿಂಗ್ ಅಲ್ಲ, ಇವತ್ತು ಮೀಟಿಂಗ್ ಮುಂಜಾನೆ ಎಲ್ಲರೂ ನನಗೆ ಗೊತ್ತಿಲ್ಲ. 45 TMC ನೀರು ಕೊಡಬೇಕು. ಇವತ್ತು ಮೀಟಿಂಗ್ ನವೆಂಬರ್ ಡಿಸೆಂಬರ್ ಕರೀಬೇಕಲ್ಲ. ಅವತ್ತೇನು ನೀರು ಕಮ್ಮಿ ಇಲ್ಲಪ್ಪ, ಹೆಂಗ್ ಮಾಡಮ್ಮ ಏನ್ ಮಾಡಮ್ಮ ಅಂತ ಕೇಳ್ಬೋದು. ಇವತ್ತು 45 TMC ನೀವು ಗಾಡಿ ಮಾಡಿ ಮುಂದಿನ ಬೆಳೆ ಬಿಟ್ರೆ ಅಂತ ಹೇಳಿದ್ರೆ ಯಾರು ಹೋಗಿದ್ರೆ ಮತ್ತೆ ಏನ್ ಹೇಳೋದೇ?
ನೀರಿಲ್ಲ ಅಂತ ಹೆಂಗಿರಂಗಿಲ್ಲ ಯಾಕೆ ಇರೋದಿಲ್ಲ ಆಯ್ತಪ್ಪ ಈ ನಿಮಿಷ ಸರಿ ಕುದಿಸಿಲ್ಲ ಮುಂದಿನ ವರ್ಷ ಕುದಿಸ್ಕೊಳ್ರಿ 2 ಎಕರೆ ನೀರು ಕೊಡ್ರಿ ಜಾಸ್ತಿಯಾಗಿ ಎಲ್ಲ ಮಾಡಿ ಕುದಿಸ್ರಿ ಯಾಕೆ ಅದನ್ನ ಬಿಟ್ಟು ಏನಾದ್ರೂ ನೀರಿಲ್ಲ ಅಂತ ಈಗ ಚಾಲು ಮಾಡ್ತೀರ ಇದು ಸರಿಯಾದ ತೀರ್ಮಾನಗಳಲ್ಲ ಇವತ್ತು ಅವ್ರ ಪರಿಸ್ಥಿತಿ ಎಲ್ಲಿ ಹೋಗಿದೆ ಅಂದ್ರೆ ಅವ್ರ ಸರ್ಕಾರದಲ್ಲಿರುವ ಶಾಸಕರೇ ಅವ್ರ ಮೇಲೆ ಅಪರಾಧನೆ 4 ಮಂದಿ ಇವತ್ತೇ ಓಪನ್ ಹೇಳಕತ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಲಂಚ ತಿಂದಾರ ಯಾರ್ಯಾರಿಗೆ ಎಷ್ಟು ಹಾಕತ್ತಾರ ಈಗ ವಾರಿಗೆ ಎಲ್ಲಿ ಮಾಡಕ್ಕಾಗಲ್ಲ ನಿಮಗೆ ಅದನ್ನ ನೋಡಿ ಈಗ ತೆಲಂಗಾಣ ಸರ್ಕಾರ ಅವ್ರದೇ ಕರ್ನಾಟಕದ ಸರ್ಕಾರ ನಿಮ್ಮದೈತೆ ನೀವು ಹೋಗಿ ಕರ್ನಾಟಕದ ತೆಲಂಗಾಣ ಮುಖ್ಯಮಂತ್ರಿ ಒಪ್ಪಿಸ್ರಪ್ಪ ಕುಮಾರಣ್ಣನ ಕೂಡ ಆಂಧ್ರದ ಮುಖ್ಯಮಂತ್ರಿ ನಾನು ಒಪ್ಪಿಸ್ತೀನಿ ಕರ್ಕೊಂಡು ಹೋಗಿ ಆಂಧ್ರ ಸಿಎಂ ನಾನು ಒಪ್ಪಿಸ್ತೀನಿ ಅವ್ರಿಗೆ ಒಪ್ಪಿಸಿ ನವಲಿ ಜಲಾಶಯ ಮಾಡಿ ನಾನು ಆಂಧ್ರ ಸಿಎಂ ಅಂತಲ್ಲೇ ಅಣ್ಣನ ಕರ್ಕೊಂಡು ಒಪ್ಪಿಸೋದು ನನ್ನ ಜವಾಬ್ದಾರಿ ದಮ್ಮೈತೆ ಹೇಳಿ ರೈತರಿಗೆ ಉದ್ದಾರ ಆಗ್ತಾರಲ್ಲ ನಾವು ಎಲ್ಲಿ ಹಿಂದಿನೂ ಬರ್ತೀವಿ ಮಾಡಿ ಇವೆಲ್ಲ ಸುಮ್ಮನೆ ತುಟಿ ತಪ್ಪಚ್ಚಲ ಬೇಡ ಇನ್ನೊಂದು ಭಾರಿ ವಿಚಿತ್ರ ನೋಡೋದು ನಮ್ಮಲ್ಲಿ ಜಸ್ಕಾಂ ಏನಲ್ಲಿ ಮನೆಗೆ ಬಿಲ್ ಕೊಡ್ರಿ ಅಂತ ಬಂದ ಮನೆ ಈ ನೀರು ಹಾಕ್ತದೆ ಬಂದ್ರೆ ಸರ್ ನೀವು ರೊಕ್ಕ ಕೊಟ್ಟರೆ ನಮ್ಗೆ ಸಾಕಿಲ್ಲ ಜಸ್ಕಾಂ ಏನಲ್ಲಿ ಬಿಲ್ ಕೊಡೋದು ಪರಿಸ್ಥಿತಿ ಈ ಸರ್ಕಾರ ಎಲ್ಲಿ ಹೋಗಿ ಹೋಗ್ತೈತೆ ರೊಕ್ಕ ವಸೂಲು ಮಾಡಕ್ ಗೊತ್ತಾ ಅಂದ್ರೆ ಎಷ್ಟು ದಿವಾಳಿ ಆಗೈತಿ ಈ ಸರ್ಕಾರ ಅವ್ರು ಹೇಳ್ತಾರ ನೀನ್ ಯಾಕೆ ಕೇಳಿದ್ರೆ ಏನ್ ಮಾಡ್ಬೇಕ್ರಿ ನಮ್ಮ ಸಂಬಳ ಅಂತ ಇದು ಪರಿಸ್ಥಿತಿ ಅವು ಯಾರಿಗೂ ರೊಕ್ಕ ಕೊಡೋ ಪರಿಸ್ಥಿತಿ ಆಗಿಲ್ಲ ನಮ್ಗೆಲ್ಲ ದುಡ್ಡಿ ತುಪ್ಪ ಕೆಲಸ ಮಾಡ್ತಾರೆ 5,000 ಕೋಟಿ ಹೇಳ್ಯಾರ ಬರೀ ನಿಮ್ಗೆ HKTV 40% ಜಾಸ್ತಿ ರಿಲೀಸ್ ಆಗಿಲ್ಲ 5 ಕೋಟಿ ರಿಲೀಸ್ ಆಗಿತ್ತು ಅಷ್ಟೇ 5,000 ಕೋಟಿ ಆಗಿ 2,000 ಆಗೈತೆ ಇನ್ನು 3,000 ಕೋಟಿ ಪೇಪರ್ ಇಂಥ ಸರ್ಕಾರ ಇರಬೇಕಾಗಿರಬಾರ್ದು ಅನ್ನೋದು ಒಂದು ಮಾತನ್ನ ಹೇಳ್ತೀನಿ ರೈತರ ಜೀವನದ ಜೊತೆಗೆ ಚೆಲ್ಲಾಟ ಆಡಿದ ಯಾವ ಸರ್ಕಾರಗಳು ಉಳಿದಿಲ್ಲ ನೀವು ಉಳಿದಿಲ್ಲ ನೀವೇನಾದರೂ ರೈತರ ಜೀವನದ ಜೊತೆಗೆ ಚೆಲ್ಲಾಟ ಆಡಿದ್ರೆ ನೀವು ಉಳಿಯೋದಿಲ್ಲ ಸಿದ್ದರಾಮಯ್ಯನವರೇ ಎಚ್ಚರಿಕೆಯಿಂದ ಸರ್ಕಾರವನ್ನು ನಡೆಸಿ ಅನ್ನುವ ಮಾತನ್ನ ಹೇಳುವುದರ ಮೂಲಕ ಕ್ಷಮಿಸಬೇಕು ನಾನು ಸಮಯದ ಅಭಾವ ಇದ್ದದಕ್ಕೆ ವೇದಿಕೆ ಮೇಲಿದ್ದವರು ಯಾರ ಹೆಸರನ್ನು ತಗೊಂಡೆ ಹನುಮಂತಪ್ಪನ ಆದಿಯಾಗಿ ನಮ್ಮ ಮೇಘರಾಜ್ ನಾಯ್ಕ ಇನ್ನ ಮುಗಿಯುವಂತ ಹೇಳ್ತಾರೆ ನಾನು ನಿಮ್ಮದ ಸಿಗ್ತಾಳ ಬಿಚ್ಚು ಅದೇ ಬಂದಾಗ ಹೇಳುತ್ತಾರೆ ಏನ್ ಮಾಡ್ತೀವಿ ಹೇಳಿ ಅವು ಕಿವಿ ಕಣ್ಣು ಮೂಗು ಇದ್ರೆ ಏನಾದ್ರು ಹೇಳ್ಬೋದು ಅವು ಏನೆಲ್ಲ ಅರ್ಧಮುಖಕ್ಕೆ ನಿಲ್ಲಿಸ್ಬಿಟ್ಟಾರೆ ಅವಾಗ ಆದದ್ದು ಇಂಥ ಬಾಳದ ಆದರೂ ಕೂಡ ನಿಖಿಲಣ್ಣ ಇನ್ನೂ ಮಾನವಿ ಹೋಗ್ಬೇಕಾಗಿರೋ